ಆಟೋ ಇದೆ, ಅದ್ರಲ್ಲಿ ಡೈಲಿ ಡ್ಯೂಟಿ ಇರುತ್ತೆ. ಇದೇನು ಇವಾಗ ಸಡನ್ ಆಗಿ ಇಲ್ಲಿ ಕೆಲಸ ಬೇಕು ಅಂತ? ಅದ್ರ ಬಗ್ಗೆ ಯೋಚನೆ ಮಾಡಿದೀನಿ ಅಕ್ಕ, ನಾನು ಮ್ಯಾನೇಜ್ ಮಾಡ್ತೀನಿ. ಹಾಗಲ್ಲ ರುಕು, ನಿನಗೆ ಅಣ್ಣನ ಆಟೋ ಇದೆ, ಅದೇ ನಿನ್ನ ಆಸ್ತಿ. ಅಲ್ಲಿ ನೀನೇ ರಾಣಿ, ನೀನೇ ಕೆಲ್ಸದವಳು. ಇಲ್ಲಿ ಕೆಲಸ ಮಾಡಿದ್ರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕು. ನಿನಗದೆಲ್ಲ ಸರಿ ಹೋಗಲ್ಲ ಅನ್ಸುತ್ತೆ. ಇಷ್ಟಕ್ಕೂ ಕೆಲಸ ಖಾಲಿನೂ ಇಲ್ಲ ಅಂತ ಅನ್ಸುತ್ತೆ. ಯಾರೋ ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೇಳಿದ್ದು ಖಾಲಿ ಇಲ್ಲ, ಯಾರೋ ಸೇರ್ಕೊಂಡ್ಬಿಟ್ರು ಅಂತ ಯಶೋದ? ಹಾಗಂತ ಕೇಳ್ಪಟ್ಟೆ ಅಣ್ಣ. ನೋ, ಖಾಲಿ ಇದೆ. ಹಾ ಹೌದಪ್ಪ. ಮ್ಯಾನೇಜರ್ಗೆ ನೆನೆ ತಾನೇ ಹೇಳಿದ್ವಲ್ಲ, ಯಾವ್ದಾದ್ರು ಒಳ್ಳೆ ಬುದ್ಧಿವಂತ ಹೆಣ್ಮಗು ಇದ್ರೆ ನೋಡಪ್ಪ ಅಂತ ಹೇಳಿ. ಏನು ತೊಂದರೆ ಇಲ್ಲಮ್ಮ, ನೀನು ಬಂದು ಮಾಡೋ ಹಾಗಿದ್ರೆ ನಂದು ಏನೂ ಅಭ್ಯಂತರ ಇಲ್ಲ. ಅಕೌಂಟ್ ಸೆಕ್ಷನ್ ನೋಡ್ಕೋತೀಯೋ, ಡಿಸೈನಿಂಗ್ ಸೆಕ್ಷನ್ ನೋಡ್ಕೋತೀಯೋ, ಎರಡೂ ಕೆಲಸ ನೀನೇ ಮಾಡು, ಎರಡೂ ಪೇಮೆಂಟ್ ನಿನಗೆ ಕೊಡ್ತೀನಿ. ಏನಂತೀಯ ಕಲ್ಯಾಣಿ? ಥ್ಯಾಂಕ್ ಯು ಸರ್. ಆಯ್ತು, ನೀನು ಮೊದಲು ಕೆಲಸ ಮಾಡು ಒಂದಷ್ಟು ದಿನ, ಮಿಕ್ಕಿದೇನಿದ್ರು ಆಮೇಲೆ ನೋಡೋಣ. ಕಂಗ್ರಾಟ್ಸ್ ರುಕು. ಥ್ಯಾಂಕ್ ಯು ಬಾಬಾ. ಯಾವತ್ತಿಂದ ಬರ್ತೀಯಾ? ನೀವು ಯಾವಾಗಿಂದ ಹೇಳ್ತೀರೋ ಅವಾಗ್ಲಿಂದಾನೆ ಸರ್. ಶುಭಶ್ಯ ಶೀಘ್ರಂ, ಇವತ್ತೇ ಶುರು ಮಾಡು, ಯಾರು ಬೇಡ ಅಂದ್ರು. ಥ್ಯಾಂಕ್ ಯು ಸರ್. ನನ್ನ ತಾಯಿ ಹತ್ರ ಆಶೀರ್ವಾದ ತಗೊಂಡು ಇವತ್ತಿಂದಾನೇ ಶುರು ಮಾಡ್ತೇನೆ. ಬಹಳ ಮುಖ್ಯ ಅದು. ಹೋಗು. ನಿಯತ್ತ ಕೆಲಸ ಮಾಡ್ತೀನಿ. ನೀವು ಇಟ್ಟಿರೋ ನಂಬಿಕೆಗೆ ಧಕ್ಕೆ ಬರ್ದಿರೋ ಹೋಗಿ ನೋಡ್ಕೊಳ್ತೇನೆ. ಇದು ಬಹಳ ಮುಖ್ಯ.